ಮುದ್ದುಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಅಶ್ವಿನಿ. ಈ ಹೆಸರು ಕೇಳಿದ್ರೆ ನಿಮಗೆ ನೆನಪಾಗೋದು ಅವರ ನ್ಯಾಚುರಲ್ ಸ್ಮೈಲ್ ಮತ್ತು ಇನ್ನೋಸೆಂಟ್ ಆಕ್ಟಿಂಗ್. ಆದ್ರೆ ಇತ್ತೀಚೆಗೆ ಅವರು ಚರ್ಚೆಯಲ್ಲಿದ್ದದ್ದು ಅಭಿನಯದ ಕಾರಣಕ್ಕಲ್ಲ, ಅವರ ಲುಕ್ ಕಾರಣಕ್ಕೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲವೇ ದಿನಗಳಲ್ಲಿ ಎಲಿಮಿನೇಟ್ ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರು ವೈರಲ್ ಆಗಿತ್ತು. ಆದರೆ ಜನರು ಅವರ ಜರ್ನಿಗಿಂತ ಹೆಚ್ಚು ಚರ್ಚೆ ಮಾಡಿದ್ದು ಅವರ ತುಟಿಗಳ ಬಗ್ಗೆ. ಮೊದಲು ಹೀಗಿರಲಿಲ್ಲ, ಆದರೆ ಈಗ ತುಟಿಗಳು ಸ್ವಲ್ಪ ವಿಭಿನ್ನವಾಗಿ ಕಾಣುತ್ತಿದ್ದವು. ಜನರು ಕೂಡ ಏನಾಯ್ತು, ಯಾಕೆ ಹೀಗಾಯ್ತು ಅಂತ ಕುತೂಹಲದಿಂದ ಪ್ರಶ್ನೆ ಮಾಡ್ತಾ ಇದ್ರು. ಇನ್ನು ಕೆಲವರು ಟ್ರೋಲ್ ಮಾಡುವ ರೀತಿಯಲ್ಲಿ ಮಾತನಾಡತೊಡಗಿದ್ರು. ಆದರೆ ಅದರ ಹಿಂದಿರುವ ನಿಜಾಂಶ ನಿಮಗೆ ಗೊತ್ತಾ? ಅಶ್ವಿನಿಯವರು ಬಿಗ್ ಬಾಸ್ಗೆ ಹೋಗೋ ಮೊದಲು ಸ್ವಲ್ಪ ಲುಕ್ ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಲಿಪ್ ಫಿಲ್ಲರ್ ಮಾಡಿಸಿಕೊಂಡಿದ್ರು. ಅಂದರೆ ತುಟಿಗಳ ಆಕಾರ, ಗಾತ್ರ ಅಥವಾ ಫುಲ್ನೆಸ್ ಹೆಚ್ಚಿಸಲು ಮಾಡಲಾಗುವ ಒಂದು ಕಾಸ್ಮೆಟಿಕ್ ಟ್ರೀಟ್ಮೆಂಟ್. ಸಾಮಾನ್ಯವಾಗಿ ಇದರಲ್ಲಿ ಹೈಲುರಾನಿಕ್ ಆಸಿಡ್ ಎಂಬ ದ್ರವವನ್ನು ತುಟಿಗಳೊಳಗೆ ಇಂಜೆಕ್ಷನ್ ಮೂಲಕ ತುಂಬಲಾಗುತ್ತದೆ. ಈ ಟ್ರೀಟ್ಮೆಂಟ್ನಿಂದ ತುಟಿಗಳು ನ್ಯಾಚುರಲ್ ಆಗಿ ಫುಲ್ಲರ್ ಹಾಗೂ ಸ್ಮೂತ್ ಆಗಿ ಕಾಣುತ್ತವೆ. ಚಿತ್ರರಂಗದಲ್ಲಿ ಅಥವಾ ಟಿವಿ ಇಂಡಸ್ಟ್ರಿಯಲ್ಲಿ ಇಂತಹ ಚಿಕ್ಕ ಬ್ಯೂಟಿ ಎನ್ಹಾನ್ಸ್ಮೆಂಟ್ ಪ್ರೊಸೀಜರ್ಸ್ ತುಂಬಾ ಕಾಮನ್. ಆದರೆ ಅಶ್ವಿನಿಯವರಿಗೆ ಫಿಲ್ಲರ್ ರಿಸಲ್ಟ್ ಅಷ್ಟು ಒಳ್ಳೆಯದಾಗಿ ಬರಲಿಲ್ಲ. ಡೋಸೇಜ್ ಸ್ವಲ್ಪ ಜಾಸ್ತಿ ಆಗಿದ್ರಿಂದ ತುಟಿಗಳು ಓವರ್ ಫಿಲ್ ಆಗಿದ್ದವು, ಊದಿಕೊಂಡಂತೆ ಕಾಣುತ್ತಿದ್ದವು. ಬಿಗ್ ಬಾಸ್ ಎಂಟ್ರಿ ಡೇಟ್ ಬಹಳ ಹತ್ತಿರ ಬಂದಿದ್ರಿಂದ ಅದನ್ನ ಸರಿ ಮಾಡಿಕೊಳ್ಳೋಕೆ ಸಮಯ ಇರಲಿಲ್ಲ. ಹೀಗಾಗಿ ಸಿಕ್ಕಿರೋ ಅವಕಾಶ ಬಿಡೋದು ಬೇಡ ಅನ್ನೋ ಡಿಟರ್ಮಿನೇಷನ್ ಇಟ್ಟು ಆ ಸ್ಥಿತಿಯಲ್ಲೇ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು. ಜನರು ಅದರ ಹಿಂದಿನ ನಿಜವಾದ ಕಾರಣ ಅರಿಯದೆ ಟ್ರೋಲ್, ಮೀಮ್ಸ್, ಬ್ಯಾಡ್ ಕಾಮೆಂಟ್ಸ್ ಮಾಡೋಕೆ ಶುರು ಮಾಡಿದರು. ನಿಜ ಹೇಳಬೇಕೆಂದರೆ ಕ್ಯಾಮರಾ ಮುಂದೆ ಇರೋ ಜನರು ತಮ್ಮ ಅಪಿಯರೆನ್ಸ್ ಕುರಿತಾಗಿ ತುಂಬಾ ಪ್ರೆಷರ್ ಎದುರಿಸುತ್ತಾರೆ. ಪ್ರತಿದಿನ ಸಾವಿರಾರು ಜನರ ಕಣ್ಣು ಅವರ ಮೇಲೆ ಇರುತ್ತದೆ. ಅವರು ಸ್ವಲ್ಪ ಚೇಂಜ್ ಮಾಡಿದ್ರು ಅದು ಡಿಸ್ಕಷನ್ ಟಾಪಿಕ್ ಆಗಿಬಿಡುತ್ತದೆ. ಒಂದು ಸೈಡ್ ಆಂಗಲ್ ಫೋಟೋ ಕೂಡ ಪ್ಲಾಸ್ಟಿಕ್ ಸರ್ಜರಿ ಎಂದು ಹೇಳಿ ಟ್ರೋಲ್ ಮಾಡುತ್ತಾರೆ. ಅಶ್ವಿನಿಯವರ ಬಗ್ಗೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಹೇಳಿದ ಮಾತು ಏನೆಂದರೆ, ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದ ಮಾತ್ರಕ್ಕೆ ಮನೆಯಲ್ಲಿ ಇರೋಕೆ ಆಗಲ್ಲ, ಇದೇನು ಶಾಶ್ವತ ಅಲ್ಲ, ಬೇಕಿದ್ರೆ ಇದನ್ನ ಸರಿ ಮಾಡಿಸ್ಕೊಳ್ಬಹುದು, ನಾನೇನು ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮಾತುಗಳು ಕೇಳಿದ್ರೆ ಅಶ್ವಿನಿಯವರು ಎಷ್ಟು ಸ್ಟ್ರಾಂಗ್ ಮತ್ತು ಗ್ರೌಂಡೆಡ್ ವ್ಯಕ್ತಿ ಅಂತ ಅರ್ಥ ಆಗುತ್ತದೆ. ಅವರು ತಮ್ಮ ಫ್ಲಾಸ್ ಅನ್ನು ಅಚ್ಚುಕಟ್ಟಾಗಿ ಸ್ವೀಕರಿಸಿ ಅದರ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. ಅದು ನಿಜವಾದ ಕಾನ್ಫಿಡೆನ್ಸ್. ಅಶ್ವಿನಿಯವರ ಈ ಅನುಭವ ನಮಗೆ ಹೇಳೋ ಪಾಠ ಏನೆಂದರೆ, ಸುಂದರತೆ ಅಂದರೆ ಕೇವಲ ಹೊರಗೆ ಕಾಣೋ ರೂಪ ಅಲ್ಲ, ಒಳಗಿನ ಧೈರ್ಯ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಮತ್ತೆ ಯಾರಾದರೂ ಔಟ್ವರ್ಡ್ ಅಪಿಯರೆನ್ಸ್ ಬಗ್ಗೆ ಮಾತನಾಡುವ ಮೊದಲು ಅವರ ಕಥೆ, ಅವರ ಸ್ಟ್ರಗಲ್ ಏನೆಂಬುದು ಗೊತ್ತಾಗಲಿ. ನಾವು ಯಾವತ್ತೂ ನೆನಪಿಟ್ಟುಕೊಳ್ಳುವುದು ಬೇಕಾದ್ದು ಏನೆಂದರೆ, ನಮ್ಮ ಸೆಲ್ಫ್ ವರ್ತ್ ನಮ್ಮ ಲುಕ್ ನಿಂದ ಅಲ್ಲ, ನಮ್ಮ ಆಟಿಟ್ಯೂಡ್ ಮತ್ತು ಆತ್ಮವಿಶ್ವಾಸದಿಂದ ನಿರ್ಧಾರವಾಗುತ್ತದೆ. ಇನ್ನು ಈ ವಿಷಯದ ಬಗ್ಗೆ ನಿಮಗೆ ಏನನಿಸುತ್ತದೆ? ಅಶ್ವಿನಿಯವರ ಈ ಸ್ಟೆಪ್ ನಿಜಕ್ಕೂ ಬೋಲ್ಡ್ ಮೂವ್ ಆಗಿತ್ತಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ.